ಸರ್ ತಮ್ಮ ಹೆಸರು ಗೊತ್ತಾಗುತ್ತೆ ಶಿವಕುಮಾರ್ ಅಂತ. ಚನ್ನಪಟ್ಟಣದ ಎಲೆಕ್ಷನ್ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಈ ಸರ್ವೆಗಳು ಇದೆಯಲ್ಲ, ಈ ದಯವಿಟ್ಟು ಈ ಸರ್ವೆ ಗುಪ್ತಚರ ಇಲಾಖೆ ಏನೇ ಇದ್ರೂ ಅದನ್ನು ನಿಲ್ಲಿಸಬೇಕು. ಯಾಕಂದರೆ ಕಾರ್ಯಕರ್ತರು ಏನು ಮಾಡ್ತಾರೆ ಅಂದರೆ ಬೆಟ್ಟಿಂಗ್ ಅನ್ನೋ ದಂಧೆಯಲ್ಲಿ ಮುಳುಗಿ ಅವರ ಪ್ರಾಣಗಳನ್ನ ಕಳ್ಕೊತಿದ್ದಾರೆ. ಪ್ಲಸ್ ಪಾಯಿಂಟು ಸರಿನಾ. ಈಗ ಯೋಗೇಶ್ವರ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಸರಿನಾ, 25 ಸಾವಿರ ಚಿಲ್ಡ್ರನ್ ಯೋಗೇಶ್ವರ ಅವರು ಗೆದ್ದಿದ್ದಾರೆ ಬಹುಮತದಿಂದ. ಈ ಇದರಲ್ಲಿ ಸರ್ವೆ ಏನಂತ ಕೊಡ್ತು, ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಕೊಟ್ಟರು. ಎಷ್ಟು ಜನ ದುಡ್ಡುಗಳು ಕಳ್ಕೊಂಡಿದ್ದಾರೆ, ಎಷ್ಟು ಜನ ಆಸ್ತಿ ಕಳ್ಕೊಂಡಿದ್ದಾರೆ. ಸರ್ವೆ ಮಾಡೋದು ಏನ್ ಗೊತ್ತು, ಪ್ರತಿಫಲ ಹೇಳಿ ಬಡವ್ರ ಬಗ್ರು ಬೆಡ್ಸ್ಕೊಳ್ ಕಟ್ಟವ್ರೆ. ಈ ತರ ಸರ್ವೆ ಮಾಡ್ಬಿಟ್ಟು ಹಾಕ್ಬಿಡ್ತಾರಲ್ಲ, ಇವ್ರಿಗೆ ಏನ್ ಗ್ಯಾರಂಟಿ ಕಟ್ಟೋದು ನಾವು? ಯಾಕೆ ಈ ತರ ತಪ್ಪು ಮಾಹಿತಿ ಕೊಡಬೇಕು? ಅದೊಂಥರ ಏನಕ್ಕೆ ಈ ತರ ಮಿಸ್ಗೈಡ್ ಮಾಡಬೇಕು? ಸರಿನಾ. ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ ನೀವ್ ಹೇಳೋದು ಸರ್ಕಾರ ಮಿಸ್ಗೈಡ್ ಮಾಡಿ ಗೆಲ್ತಾ ಇದೆ ಅಂತ. ಸರ್ಕಾರ ಮಿಸ್ಗೈಡ್ ಮಾಡಿ ಗೆಲ್ತಿದೆ ಅಂತ ಹೇಳ್ತಿಲ್ಲ. ಗುಪ್ತಚರಿಕೆ ಇಲಾಖೆಯವರು ಸಮೀಕ್ಷೆ ಮಾಡುವಂತವ್ರು ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ. ದಯವಿಟ್ಟು ಅದನ್ನ ಈ ನೆಕ್ಸ್ಟ್ ಏನಾದ್ರು ಎಲೆಕ್ಷನ್ ನಡೆದ್ರೆ ಈ ಸರ್ವೆ ಮಾಹಿತಿನ ಕ್ಯಾನ್ಸಲ್ ಮಾಡಬೇಕು ಗೌರ್ಮೆಂಟ್. ಕರೆಕ್ಟ್. ಯಾಕೆ ಅಂದ್ರೆ ಈ ಇದು ಏನೋ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಅವರು ಬೆಟ್ಟಿಂಗ್ ದಂಧೆಯಲ್ಲಿ ಮುಳುಗ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಬಿಡದಿ ಸೈಟ್ ಅವರು ಒಬ್ಬ ಇಲ್ಲಿ ರಾಮನಗರದ ಹತ್ರ ಸೂಸೈಡ್ ಮಾಡ್ಕೊಂಡು MP ಎಲೆಕ್ಷನ್ ಅಲ್ಲಿ ಇದು ತೀರೋಗ್ಬಿಟ್ಟಿದ್ದಾರೆ. ಪ್ಲಸ್ ಇನ್ನೊಂದೇನಪ್ಪ ಅಂದ್ರೆ ಅದೇ ಬಿಡದಿ ಮೂಲತಃ ಡಾಕ್ಟರ್ ಆಗಿದ್ದು ಅವರೊಬ್ರು ಏನಾಗಿದ್ದಾರೆ, ಇಲ್ಲಿ ಇಲ್ಲಿಯೂ ರೆಸಾರ್ಟ್ಸ್ ಹತ್ರ ಹ್ಯಾಂಗಿಂಗ್ ಮಾಡ್ಕೊಂಡು ಕೂತಿದ್ದಾರೆ ಸುರೇಶನ್ ಅವರು ಎಲೆಕ್ಷನ್ ನಿಂತಿದ್ದಾಗ. ಸೊ ಹಂಗಾಗಿ ದಯವಿಟ್ಟು ಈ ಬೆಟ್ಟಿಂಗ್ ದಂಧೆ ನಿಲ್ಲಿಸಬೇಕು. ಅಂದ್ರೆ ಗುಪ್ತಚರ ಇಲಾಖೆನಲ್ಲಿ ಕೆಲಸ ಮಾಡ್ತಕ್ಕಂತ ಅಧಿಕಾರಿಗಳದೇ ತಪ್ಪು. ಅಧಿಕಾರಿಗಳದೇ ತಪ್ಪು, ಖಂಡಿತವಾಗ್ಲೂ ಅಧಿಕಾರಿಗಳದೇ ತಪ್ಪು. ಅಂದ್ರೆ ಇವ್ರು ಸರ್ಕಾರದ ದುಡ್ಡು ತಿನ್ಕೊಂಡು ಸರ್ಕಾರದ ಸಂಬಳ ತಗೊಳ್ಳದೆ ವೇಸ್ಟ್ ಅಂತ ನಿಮ್ಮ. ಹೌದು, ಖಂಡಿತವಾಗ್ಲೂ. ಈಗ ಸರ್ಕಾರದ ದುಡ್ಡು ತಿಂತಿದಾರಲ್ವಾ, ಆ ಸಂಬಳ ತಗೊಳಕ್ಕೆ ನಿಯತ ಕೆಲಸ ಮಾಡ್ಬೇಕಲ್ಲ. ಎಷ್ಟು ಸುಮಾರು ಮಾಹಿತಿಗಳು ಕೊಡ್ತಾರೆ. ನಿಖಿಲ್ ಅವ್ರು ಗೆದ್ದು ಬಿಡ್ತಾರೆ ಅಂತಾರೆ. ಎಲ್ಲಿ ಗೆದ್ರು? ಅದಕ್ಕೆ ಈ ಸಮೀಕ್ಷೆ ಮಾಡೋರು ಏನಿದ್ರು ಅವ್ರ ಬಗ್ಗೆ ಗೌರ್ಮೆಂಟ್ ಏನ್ ಮಾಡಬೇಕು ಅಂದ್ರೆ ಕಠಿಣವಾದ ರೀತಿ ಕಾನೂನು ಕ್ರಮ ಜರುಗಿಸ್ಬೇಕು ಅವ್ರ ಮೇಲೆ. ಈ ಸಮೀಕ್ಷೆ ಅನ್ನೋ ಪದ ಬರಬಾರದು. ಕರೆಕ್ಟ್. ಅದಕ್ಕೋಸ್ಕರ ಈ ತರ ಮಾಡಬಾರದು. ನೀವ್ ಹೇಳ್ತಕ್ಕಂತ ಒಂದು ಮಾತು ಇಡೀ ದೇಶಕ್ಕೆ ಬೇಕಾಗಂತ. ಖಂಡಿತವಾಗ್ಲು ಎಷ್ಟೆಷ್ಟು ಇದೆ, ಯಾವ್ಯಾವ ಇದೆ ನೋಡಿ. ಗುಪ್ತಚರ ಇಲಾಖೆನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆ ಸ್ಟೇಟ್ನ ಅಧಿಕಾರಿಗಳು ಮಂತ್ರಿಗಳು ಕೈ ಕೆಳಗಡೆ ಇದ್ದಾರೆ ಅನ್ನೋ ಅರ್ಥ ಆಯ್ತಿದ್ದು. ಹೌದು, ಸಂವಿಧಾನಕ್ಕೆ ನಾಮ ಹಾಕ್ತಾ ಇದ್ದಾರೆ. ಧಕ್ಕೆ ತರುವಂತ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಮಾತು ಹೇಳಿ. ಸಂವಿಧಾನಕ್ಕೆ ಧಕ್ಕೆ ತರುವಂತ ಕೆಲಸ ಮಾಹಿತಿ. ತಮ್ಮ ಹೆಸರು ಹೇಳ್ಕೊಂಡು. ನನ್ನ ಹೆಸರು ಶಿವಮೋಹನ್ ಅಂತ. ನಿಮ್ಮ ಮಾಧ್ಯಮದ ಮುಂದೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ, ಜನಕ್ಕೋಸ್ಕರ ಸೋಲು ಗೆಲುವು ಸಹಜವಾಗಿ ಇದ್ದೇ ಇರ್ತದೆ ಅದು. ಆದರೆ ಇದನ್ನ ನಂಬಿ ಇರ್ತಾರೆ ಸಂಸಾರದಲ್ಲಿ, ಅವರು ಬೀದಿಗೆ ಬರ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ದಂಧೆಗೆ ಹೋಗಬೇಡಿ. ಯಾವ ದಂಧೆ ಅಂದರೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇನೆ ನಾವು. ದಯವಿಟ್ಟು ನಿಮ್ಮದೇ ಆದಂತ ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ಹೌದು ಖಂಡಿತ ಒಳ್ಳೆಯದಕ್ಕೆ ಬಳಸಿ. ಈಗ ತಮ್ಮ ಮನೆಗಳಲ್ಲಿ ಒಬ್ಬ ಮೂಲ ವ್ಯಕ್ತಿನೇ ನಂಬ್ಕೊಂಡಿರ್ತಾರೆ. ತನ್ನ ಮನೆಯವರು ಗಣಸನ್ನ ಅವಲಂಬನೆ ಮಾಡಿರ್ತಾರೆ. ಮನೆಯವರು ಗೊತ್ತಿರಲ್ಲ ಅವರು ಬೆಟ್ಟಿಂಗ್ ಆಡೋದು. ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಬೆಟ್ಟಿಂಗ್ ಆಡ್ತಾರೆ. ಸಾಲ ಸುಳಿವಿಗೆ ಸಿಕ್ಕಾಕತ್ತಾರೆ. ಆ ಸಾಲದ ಸುಳಿವಿಗೆ ಸಿಗಾಕೊಂಡು ಏನ್ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಹ್ಯಾಂಗಿಂಗ್ ಮಾಡ್ಕೋತಾರೆ. ಮನೆಯವ್ರು ಏನ್ ಮಾಡ್ಬೇಕು, ಬೀದಿಗೆ ಬರ್ತಾರೆ. ಹಂಗಾಗಿ ಸಾರ್ವಜನಿಕರಿಗೆ ಮೊದಲಾಗಿ ಹೇಳ್ಬೇಕು ಅಂದ್ರೆ ಈ ಮಾತು ಹೇಳಲೇಬೇಕು. ದಯವಿಟ್ಟು ಖಂಡಿತವಾಗ್ಲೂ ಬೆಟ್ಟಿಂಗ್ ದಂಧೆ ಹೋಗ್ಬಾರ್ದು. ಅಂದ್ರೆ ಇನ್ನೊಂದು ಯೋಗೇಶ್ವರ್ ಅವರು ಎಲ್ಲಾ ಪಕ್ಷಗಳಲ್ಲೂ ಹೋಗ್ತಾ ಬರ್ತಾ ಇದ್ದಾರೆ. ಕುಮಾರಣ್ಣ ಜಂಪಿಂಗ್ ಸ್ಟಾರ್ ಆಗಲ್ವಾ? ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾಗ ಮೈತ್ರಿ ಸರ್ಕಾರ ಮಾಡಿದ್ರು. DK ಶಿವಕುಮಾರ್ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಅವಾಗ ಕುಮಾರಣ್ಣ ಜಂಪಿಂಗ್ ಮಾಡ್ಲಿಲ್ವಾ? ಈಗ BJP ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಈಗ ಜಂಪಿಂಗ್ ಆಗಲ್ವಾ? ಫಸ್ಟ್ ಸ್ಟಾರ್ಟಿಂಗ್ ಯಡಿಯೂರಪ್ಪರ ಸರ್ಕಾರದಲ್ಲಿ BJPಗೆ ಮೈತ್ರಿ ಮಾಡ್ಕೊಂಡಿದ್ರು. ಅವಾಗ ಜಂಪಿಂಗ್ ಆಗಲ್ವಾ? ಯಾಕೆ ಯೋಗೇಶ್ ಅವ್ರನ್ನ ಇದು ಜಂಪಿಂಗ್ ಸ್ಟಾರ್ ಅಂತ ಬಿಂಬಿಸ್ತೀರಿ? ಕುಮಾರಣ್ಣನ ಯಾಕೆ ನೀವು ಬಿಂಬಿಸಲ್ಲ? ಅಂದ್ರೆ ಇವರ ಈ ಮೂಲ ಪಕ್ಷಗಳಿಂದ ಸಾರ್ವಜನಿಕರು ಹಾಳಾಗ್ತಾ ಇದ್ದಾರೆ. ರೈತರು ಹಾಳು ಮಾಡ್ಕೊತಾ ಇದ್ದಾರೆ. ನೆಮ್ಮದಿನ ಹಾಳು ಮಾಡ್ತಾ ಇದ್ದಾರೆ. ಆಮೇಲೆ ನಾವೇನಪ್ಪ ಅಂದ್ರೆ ಕುಮಾರಸ್ವಾಮಿ ಅವರು ವಿರುದ್ಧವಾಗಿ ನಾವೇನ್ ಮಾತಾಡ್ತಾ ಇಲ್ಲ. ಬಟ್ ಯೋಗೇಶ್ ಅವರಿಗೆ ಜಂಪಿಂಗ್ ಸ್ಟಾರ್ ಅಂದ್ರಲ್ಲ, ಕುಮಾರಣ್ಣನು ಅದೇ ತರ ಹೋಗಿದಾರಲ್ಲ. ಒಂದು ಸರ್ ನಿಮಗೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸಂವಿಧಾನದ ಅಡಿನಲ್ಲಿ ಇವತ್ತು ಒಬ್ಬ ಎಲೆಕ್ಷನ್ಗೆ ಅವನು MP ಆಗಿರ್ತಾನೋ MLA ಆಗಿರ್ತಾನೋ ಅವನು ಅದರಲ್ಲೇ ಹೋಗ್ತಾ ಇರ್ಬೇಕು 5 ವರ್ಷನು. ಮತ್ತೆ ಇವ್ರು ಯಾಕೆ ಒಬ್ಬ MP ಹೋದ ತಕ್ಷಣ ಸೀಟ್ ಖಾಲಿ ಆಯ್ತು ಅಂತ ಬೇರೆಯವ್ರನ್ನ ನಿಲ್ಸೋದು, ಇದೆಲ್ಲ ಯಾಕೆ ಮಾಡ್ತಾರೆ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಯಾಕೆಂದ್ರೆ ಸಮಾಜಕ್ಕೆ ಎಲ್ಲಾನು ವ್ಯರ್ಥ ಮಾಡ್ಬಿಡ್ತಾರೆ. ರೈತರಿಗೆ ಕೊಡ್ತಕ್ಕಂತ ಸಾಲ ವ್ಯರ್ಥ ಆಗುತ್ತೆ. ರೈತರಿಗೆ ಬರ್ತಕ್ಕಂತ
ಯಾವುದೇ ಅನುಕೂಲಗಳು ಇಲ್ದಂಗಾಗುತ್ತೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಮೊನ್ನೆ MLA ಆಗಿದ್ರು, ಅದ್ರಲ್ಲಿ ಇರ್ಬೇಕಾಗಿತ್ತಲ್ಲ. ಇವ್ರು MP ಗೆ ಯಾಕೆ ಹೋಗ್ಬೇಕು? ಮತ್ತೆ ಮಕ್ಕಳನ್ನ ಯಾಕೆ ನಿಲ್ಸ್ಬೇಕು? ಎಷ್ಟು ಲಾಸ್ ಆಯ್ತದ ಇದು? ಸರ್ಕಾರಕ್ಕೆ ಎಷ್ಟು ಲಾಸ್ ಆಯ್ತದ ಇದು? ಏನಕ್ಕೆ ಮಾಡ್ಬೇಕು? 6 ತಿಂಗಳಿಗೆ ಒಂದ್ಸತಿ ಬೈ ಎಲೆಕ್ಷನ್ ಮಾಡಿದ್ರೆ ಎಷ್ಟು ಖರ್ಚು ಬರ್ತದೆ? ಈಗ ನಾಳೆ ಯಾವನ MLA ಒಬ್ಬ ಸತ್ತೋಗ್ಬಿಟ್ರೆ ಅಲ್ಲೊಂದು ಬೈ ಎಲೆಕ್ಷನ್, ಬೈ ಎಲೆಕ್ಷನ್ ಆಯ್ತದೆ. ಮತ್ತೆ MLA ಏನನ್ನ ರಾಜೀನಾಮೆ ಕೊಟ್ರೆ ಅಲ್ಲೊಂದು ಬೈ ಎಲೆಕ್ಷನ್. ಸಾವು ಇದು ನಮ್ಮ ನಾಡಿಗೆ ಆಗ್ತಾ ಇರ್ತಕ್ಕಂಥ ಲಾಸು ಅಂತ ನೀವ್ ಹೇಳ್ತಾ ಇದ್ದೀರಿ. ಖಂಡಿತವಾಗ್ಲೂ ಲಾಸು. ಸರ್, ಇವಾಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ನಮ್ಮ ಚನ್ನಪಟ್ಟಣ ಪಕ್ಕದ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಯೋಗೇಶ್ವರು ಬರಬೇಕು ಅಂತ ಏನು ಕಾರಣ ಆಯಿತು ಅಂತ ಕಾಂಗ್ರೆಸ್ಗೆ, ಇವಾಗ JDS ಇಂದ ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿದರೆ ಸಮ್ಮಿಶ್ರ ಅಂತ ಇದ್ದಾರೆ, ಮೈತ್ರಿ ಅಂತ ಇದ್ದಾರೆ. ಒಂದು 15 ಒಂದು ತಿಂಗಳು ಮುಂಚೆ ಘೋಷಣೆ ಮಾಡ್ಬೋದಾಗಿತ್ತಲ್ಲ. ಪ್ರಾಮಾಣಿಕತೆ ಅವ್ರಿಗೆ ಇದ್ದಿದ್ರೆ ಯಾರಿಗೆ? ಮೈತ್ರಿ ಪಕ್ಷದವ್ರಿಗೆ. ಅವರು ನೆಕ್ ಮೂಮೆಂಟಲ್ಲಿ ನಾಳೆ ಕೊಡ್ತೀವಿ ನಾಡ್ದು ಕೊಡ್ತೀವಿ ಅಂತ ಹೇಳಿ ಕಾಲ ತಳ್ಳಿಬಿಟ್ರು. ನಾಳೆ ನೆಕ್ ಮೂಮೆಂಟಲ್ಲಿ B ಫಾರಂ ತಗೋಬೇಕಾಗಿತ್ತು. ಅವಾಗ ಏನು ಮಾಡಬೇಕಾಯಿತು? ಇವರು ಸಾಹೇಬರು ಯೋಗೇಶ್ವರ್ ಅವರು ಅತಂತ್ರ ಆಯ್ತಿದ್ರು. ಇಲ್ಲ ಸ್ವತಂತ್ರವಾಗಿ ನಿಂತ್ಕೋಬೇಕಾಯಿತು. ಸ್ವತಂತ್ರ ನಿಂತ್ಕೊಳ್ಳೋಕೆ ಆಯ್ತಿರಲಿಲ್ಲ, ಯಾಕೆಂದ್ರೆ ಸೋಲರು. ಇದನ್ನು ಖಚಿತಪಡಿಸ್ಕೊಂಡು ಅವ್ರೇನು ಮಾಡಿದ್ರು ಅಂದರೆ ಕೊಡಲಿಲ್ಲ. ನಾಳೆ ಅದೇ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ನಾಳೆ ಬಾ ಅಂತ, ಈ ಥರ ಹೇಳಿ ಕಾಲ ಹರಣ ಮಾಡಿಬಿಟ್ರು. ಹಾಗಾಗಿ ಅವ್ರೇನು ಮಾಡಿದ್ರು, ಅವರು ರಾಜಕೀಯ ಭವಿಷ್ಯಕ್ಕೋಸ್ಕರ ಕಾಂಗ್ರೆಸ್ನ ಕೈ ಜೋಡಿಸಿದ್ರು. ಅವ್ರು ಮಾತೃ ಪಕ್ಷ ಕೈ ಹಿಡಿದ್ರು. ಜನ ಏನು ದಡ್ರಲ್ಲ. ಇವತ್ತು ಒಂದು ನಮ್ಮ ರಾಮರ ಡಿಸ್ಟಿಕ್ಕು ನಾವು ಅಂದ್ಕೊಂಡಾಗೆ JDS ಭದ್ರಕೋಟೆ ಆಗಿತ್ತು. ಇವತ್ತು ಆ ಸ್ಥಿತಿ ಇಲ್ಲ. ಒಂದು ಯಾವುದೇ ಜಾತಿ ರಾಜಕೀಯದ ಮೇಲೆ ಎಲೆಕ್ಷನ್ ನಡೆಯಲ್ಲ. ಒಕ್ಕಲಿಗರಿಗೂ ಬುದ್ಧಿ ಬಂದಿದೆ. ಇವತ್ತು ನಮ್ಮ ಗೌಡ್ರು ಅಂತ ಎಲ್ಲ ನಾವು ಪ್ರೀತಿಸ್ತಾ ಇದ್ವಿ. ಆದರೆ ಇವತ್ತು ಆ ಸಂದರ್ಭ ಇಲ್ಲ. ಓಪನಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಜನಕ್ಕೆ ಮನವರಿಕೆ ಆಗಿದೆ. ಜಾಸ್ತಿ ದಿವಸ ಈ ಥರ ಮಾಡಬಾರ್ದು. ನಮ್ಮ ನಡೀತದೆ ಅಂದ್ಬಿಟ್ಟು ಅವ್ರ ಸ್ವಾರ್ಥಕ್ಕೆ ಬಳಸ್ಕೋಬಾರ್ದು ಅನ್ನೋದು ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ತಾಲೂಕಲ್ಲಿ ಒಕ್ಕಲಿಗರು ಮಾತ್ರ